ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ನಿಮ್ಮನ್ನು ಸೌತ್ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಶಿವ ಟೆಂಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ಶಿವ ಅಗ್ನಿ ಸ್ವರೂಪನಾಗಿ ನಿಮಗೆ ದರ್ಶನವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಈ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಒಂದು ಲೈಫು, ಹೋದಾದಮೇಲೆ ಒಂದು ಲೈಫು ಅನ್ನೋಂಥ ನಂಬಿಕೆ ಇದೆ. ಇಂಥ ಒಂದು ಫೇಮಸ್ ಟೆಂಪಲ್ ಹಾಗೂ ಪವಿತ್ರ ಜಾಗಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ಈ ಶಿವನ ದೇವಸ್ಥಾನ ತಲುಪೋಕೆ 4 ಗಂಟೆ ಬೇಕೇ ಬೇಕು. ನಾನು ಬೆಳಗ್ಗೆ ಎದ್ದು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟಾಗ ಮಧ್ಯಾಹ್ನ 12 ಗಂಟೆ. ಇನ್ನೇನು ಊಟ ಸಮಯ ಆಗೇ ಬಿಡ್ತು ಅಂತ ದಾರಿಲಿ ಸಿಕ್ಕ ಹೋಟೆಲ್ ಒಂದರಲ್ಲಿ ಊಟಕ್ಕೆ ಕೂತೆ. ಒಳ್ಳೆ ಸೌತ್ ಮೀಲ್ಸ್ ಎಂಜಾಯ್ ಮಾಡ್ತಾ ನಂತರ ಸ್ವಲ್ಪ ಕೆಲಸ ಬಾಕಿ ಇತ್ತು. ಹೀಗಾಗಿ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಮುಂದೆ 3:30ವರೆಗೂ ಅಲ್ಲೇ ಕೆಲಸ ಮಾಡಿದ್ದಾಯಿತು. ಅದಾದ ನಂತರ ಅಲ್ಲಿಂದ ಹೊರಟೆ. ದಾರಿ ಮಧ್ಯೆ ಸಿಗುತ್ತಿದ್ದ ಬೆಟ್ಟ ಗುಡ್ಡ ನೋಡೋಕೆ ಅದೊಂಥರ ಖುಷಿ. ನೋಡ್ತಿದ್ದ ಗುಡ್ಡಗಳನ್ನೆಲ್ಲ ಯಾವಾಗ ಹತ್ತೋದು ಅನ್ನೋ ಪ್ರಶ್ನೆ ಬೇರೆ. ಜೊತೆಗೆ ದಾರಿಯುದ್ದ ಕಣ್ಣಿಗೆ ತಂಪೆರೆಯುತ್ತಿದ್ದ ಹಸಿರು ಭತ್ತದ ಗದ್ದೆಗಳು, ತೆಂಗಿನ ತೋಟ, ಮಾವಿನ ತೋಟ, ಹೀಗೆ ಎಲ್ಲಿ ನೋಡಿದ್ರೂ ಸುತ್ತ ಹಸಿರು. ಯಾಕೆ ಅಂತಂದ್ರೆ ಆ ಇದ್ದಂಥ ಜಾಗ ಫುಲ್ ನೀರಾವರಿಯಿಂದ ಕೂಡಿತ್ತು. ಹೀಗಾಗಿ ಎಲ್ಲಿ ನೋಡಿದ್ರೂ ಹಸಿರು, ಯಾವ ಕಡೆ ನೋಡಿದ್ರೂ ಹಸಿರು. ಒಂಥರ ಹಸಿರನ್ನ ನೋಡ್ತಾ ನೋಡ್ತಾ ಯಾವಾಗ ನಾವು ಮುಟ್ಟಬೇಕಾದಂಥ ಜಾಗವನ್ನ ತಲುಪಿದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಸಮಯ ಸಂಜೆ 5 ಗಂಟೆ ಆಯ್ತು. ಹೀಗಾಗಿ ಅಲ್ಲಿನ ಹಳ್ಳಿ ರೈತರೆಲ್ಲ ತಮ್ಮ ದನ ಕರುಗಳನ್ನ ಕರ್ಕೊಂಡು ಮನೆ ಕಡೆ ಹೊರಟಿದ್ರು. ಅಷ್ಟೇ ಅಲ್ಲ, ಸೂರ್ಯ ಕೂಡ ಮುಳುಗೋ ತಯಾರಿಯಲ್ಲಿದ್ದ. ಇದ್ರ ನಡುವೆ ನಾವು ಹೋಗ್ತಾ ಇರೋಂಥ ಟೆಂಪಲ್ ಯಾವುದು ಅಂತ ನಿಮ್ಗೆ ಇನ್ನೂ ಹೇಳಲೇ ಇಲ್ವಲ್ಲ. ಸ್ವಲ್ಪ ವೇಟ್ ಮಾಡಿ, ತಿಳಿಸ್ತೀನಿ. ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ತಿರುವಣಾಮಲೈ ಟೆಂಪಲ್ ಪಕ್ಕದಲ್ಲಿ ಕಾಣ್ತಿದೆಯಲ್ಲ, ಅದೇ ಅರುಣಾಚಲಗಿರಿ. ತಿರುವಣಾಮಲೆಯಲ್ಲಿರುವಂಥ ಅರುಣಾಚಲಗಿರಿ, ಅರುಣಾಚಲೇಶ್ವರ ನೆಲೆಸಿರುವಂಥ ಗಿರಿ. ಈ ಗಿರಿಯ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ಗಿರಿ ಪ್ರದಕ್ಷಿಣೆ ಅಂತ ಕರೀತಾರೆ. ದಾರಿ ಮಧ್ಯೆ ನಿಮಗೆ ಅರುಣಾಚಲ ಬೆಟ್ಟ ಏನಾದ್ರು ಕಾಣಿಸೋಕೆ ಶುರುವಾದ್ರೆ ನೀವು ಆಲ್ರೆಡಿ ತಿರುವಣಾಮಲೈಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂತಾನೆ ಅರ್ಥ. ಸೊ ವೆಲ್ಕಮ್ ಟು ತಿರುವಣಾಮಲೈ. 4 ಗಂಟೆಗಳ ಜರ್ನಿ ನಂತರ ತಿರುವಣಾಮಲೈಗೆ ಬರ್ತಿದ್ದಂತೆ ನಾವು ಹೋಗಿದ್ದು ಮೊದಲು ಬುಕ್ ಮಾಡ್ಕೊಂಡಿದ್ದಂಥ ಹೋಟೆಲ್ ರೂಮಿಗೆ. ಹಾಯ್, ನಾ ಈಗಷ್ಟೇ ತಿರುವಣಾಮಲೈಗೆ ಬಂದೆ. ಇಲ್ಲಿ ರವಿಕುಮಾರ್ ಅಂತ ಹೇಳಿ ಒಬ್ಬರು ಪರಿಚಯ ಆಗಿದ್ದು ಫ್ರೆಂಡ್ ಮೂಲಕ, ಅವರಿಂದ ಒಂದು ರೂಮ್ ಸಿಕ್ಕಿದೆ. ಹೋಟೆಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಇದು ನಮ್ಮ ರೂಮು, ಚೆನ್ನಾಗಿದೆ ಬಿಲ್ಡಿಂಗು. ಸೊ AC ಇದೆ, ಕ್ಲೀನಾಗಿದೆ, ಚಿಕ್ಕದಿದೆ ಸ್ವಲ್ಪ. ಯಾಕಂದರೆ ದೇವಸ್ಥಾನಕ್ಕೆ ಹತ್ರ ಬರ್ತಿದ್ದಂಗೆ ರೂಮ್ ತುಂಬ ಚಿಕ್ಕದಾಗತ್ತೆ. ಆಮೇಲೆ AC ವರ್ಕಿಂಗ್ ಇದೆ ನೋಡಿ. ಇದು ರೂಮ್ ಇಲ್ಲಿ. ಸೊ ಕಬರ್ಡ್ ಇದೆ, ಎಕ್ಸ್ಟ್ರಾ ಒಂದು ಚಾಪೆ ಒಂದು ದಿಂಬಿಟ್ಟಿದ್ದಾರೆ. ಇದಕ್ಕೆ 1600 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ರೂಮ್ ಸೈಜ್ ಚಿಕ್ಕದಿದ್ರೂ ಪರವಾಗಿಲ್ಲ, ಕ್ಲೀನಾಗಿದೆ. ಆಮೇಲೆ ರಮಣ ಮಹರ್ಷಿ ಆಶ್ರಮದ ಹತ್ರನೇ ಇದೆ. ಜೊತೆಗೆ ಟೆಂಪಲ್ಗೆ 1 ಕಿಲೋಮೀಟರ್ ದೂರದಲ್ಲಿದೆ. ಬೇಗ ಫ್ರೆಶ್ ಅಪ್ ಆಗಿ ಶೇರಿಂಗ್ ಆಟೋ ಹಿಡಿದು ಅರುಣಾಚಲೇಶ್ವರನ ದರ್ಶನ ಮಾಡೋಕೆ ಅಂತ ಹೊರಟೇ ಬಿಟ್ಟೆ. 5:30ಗೆ ನಾವು ತಿರುವಣಾಮಲೈಗೆ ಬಂದ್ವಿ. ಅಲ್ಲಿ ರಮಣ ಮಹರ್ಷಿ ಆಶ್ರಮದ ಹತ್ರ ಇರುವಂಥ ಒಂದು ಹೋಟೆಲಲ್ಲಿ ಉಳ್ಕೊಂಡಿರೋದು. ಈಗ ನಾನೊಂದು ಆಟೋ ಹೈರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರಕ್ಕೆ, ಅರುಣಾಚಲ ಟೆಂಪಲ್ಗೆ. ನಾನು ಉಳ್ಕೊಂಡಿರೋ ಜಾಗದಿಂದ 1 ಕಿಲೋಮೀಟರ್. ಬಟ್ ರಮಣ ಮಹರ್ಷಿ ಆಶ್ರಮ ಮತ್ತು ಅಗ್ನಿಲಿಂಗ ಏನಿದೆ ಅಲ್ಲಿ ಹೋಟೆಲ್ ಜಸ್ಟ್ ಒಂದು 50 ಮೀಟರ್ ದೂರದಲ್ಲಿದೆ. ಹೀಗಾಗಿ ಈಗ 1 ಕಿಲೋಮೀಟರ್ ದೂರಕ್ಕೆ ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ, ಶೇರಿಂಗ್ ಆಟೋ. ನನ್ನ ಜೊತೆ ಒಬ್ಬರು ಫಾರಿನರ್ ಇದೆ. ವಾವ್, ಟೆಂಪಲ್ ಬಂದು
ದೇವಸ್ಥಾನದ ಒಳಗಡೆ ಪ್ರವೇಶ ಪಡ್ಕೊಂಡು ಸ್ವಲ್ಪ ದೂರ ಮುಂದೆ ಹೋಗ್ತಿದ್ದಂತೆ ಧರ್ಮ ದರ್ಶನ ಹಾಗೂ ವಿಶೇಷ ದರ್ಶನದ ಕ್ಯೂಗಳು ಸಪ್ರೇಟ್ ಆಗುತ್ತೆ. ಸೊ 50 ರೂಪಾಯಿ ಕೊಟ್ರೆ ವಿಶೇಷ ದರ್ಶನ ಸಿಗತ್ತೆ. ಆ ದರ್ಶನ ಪಡಿಬೇಕು ಅಂದ್ರೆ ಟಿಕೆಟ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ, ಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ ಅವರು ಕೂಡ ಇವತ್ತು ಅರುಣಾಚಲೇಶ್ವರನ ದರ್ಶನಕ್ಕೆ ಅಂತ ಬಂದು ದರ್ಶನವನ್ನ ಪಡೆದು ಹೊರಟಿದ್ರು. ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ನೀವು ಒಂದು ಹಂತದವರೆಗೆ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗ್ಬೋದು. ಜೊತೆಗೆ ಬೇಕಾದಂತ ಪಿಕ್ಚರ್ಸ್ ಹಾಗೂ ವಿಡಿಯೋಸ್ ಅನ್ನ ಮಾಡ್ಕೋಬಹುದು. ಆದ್ರೆ ಅದಾದ ನಂತರ ಯಾವಾಗ ನೀವು ಗರ್ಭಗುಡಿಗೆ ಹತ್ರ ಆಗ್ತಿರ್ತೀರಾ ಆಗ ನೀವು ಮೊಬೈಲ್ ಅನ್ನ ಬಳಸೋಂತಿಲ್ಲ, ಬಟ್ ನಿಮ್ ಬಳಿನೇ ಇಟ್ಕೊಂಡಿರ್ಬೋದು. ಇದಕ್ಕೂ ಮುಂಚೆ ಒಂದು ವಿಶೇಷವಾದ ಎಚ್ಚರಿಕೆ. ದೇವಸ್ಥಾನದ ಒಳಗೆ ಹೋಗ್ತಿದ್ದಂತೆ ಈ ಮೋಹಿನಿ ಗೊಂಬೆ ಕಾಣುತ್ತೆ. ಇವುಗಳನ್ನ ನೋಡ್ಕೊಂಡೇ ನೀವು ಒಳಗಡೆ ಹೋಗ್ಬೇಕು. ಯಾಕೆ ಅಂತಂದ್ರೆ ನಿಮ್ಮಲ್ಲಿರುವ ಎಲ್ಲಾ ಮೋಹವನ್ನ ಇಲ್ಲಿಯೇ ಬಿಟ್ಟು ಹೋಗ್ಬೇಕು ಅನ್ನೋ ಸಂಕೇತವಾಗಿ ಈ ಗೊಂಬೆಯನ್ನ ಅಲ್ಲಿರಿಸಲಾಗಿದೆ. ಆದ್ರೆ ದೇವಸ್ಥಾನದಿಂದ ಹೊರಗಡೆ ಬರ್ಬೇಕಾದ್ರೆ ಮಾತ್ರ ಆ ಕಡೆ ತಿರುಗಿಯೂ ನೋಡಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಂದ ಮುಂದಕ್ಕೆ ಹೋದ್ರೆ ನಿಮ್ಗೆ ಈಗ ಅರುಣಾಚಲೇಶ್ವರನ ದರ್ಶನವಾಗುತ್ತೆ. ಇದು ಅರುಣಾಚಲೇಶ್ವರ ಟೆಂಪಲ್ ಒಳಗಡೆ ನೋಡಿ. ಈಗಷ್ಟೇ ದರ್ಶನ ಆಯ್ತು, ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿದೆ ಟೆಂಪಲ್? ಸಾಕಾಗಿದೆ. ಈಗ ಗಿರಿ ಪರಿಕ್ರಮಕ್ಕೆ ಈಗ ಹೋಗ್ತಾ ಇದ್ದೀವಿ. ಶಿವನ ದರ್ಶನ ಆದ್ಮೇಲೆ ಪಾರ್ವತಿಯ ದರ್ಶನ ಆಗ್ಲೇಬೇಕಲ್ವಾ? ಹೌದು ನೋಡಿ, ಇದೇ ದೇವಸ್ಥಾನದ ಆವರಣದಲ್ಲಿ ಅರುಣಾಚಲೇಶ್ವರನ ಮಂದಿರದ ಪಕ್ಕದಲ್ಲೇ ಪಾರ್ವತಿ ಕೂಡ ನೆಲೆಸಿದ್ದಾಳೆ. ಸೊ ಆಕೆಯ ದರ್ಶನವನ್ನ ಪಡೆದು ಮೂರ್ತಿ ದೇವಸ್ಥಾನವನ್ನ ಒಂದು ಸುತ್ತ ಹಾಕೊಂಡು ಬಂದ್ರೆ ಆವತ್ತಿನ ದರ್ಶನ ಸಂಪೂರ್ಣವಾಗುತ್ತೆ. ಈಗ ಸಮಯ ಒಂದು 8 ಗಂಟೆ. ಅರುಣಾಚಲ ದೇವಸ್ಥಾನದಲ್ಲಿದ್ದೀನಿ ನೋಡಿ. ಅರುಣಾಚಲ ದೇವಸ್ಥಾನದಲ್ಲಿ ದೇವಸ್ಥಾನದ ಮೇಲೇನೆ ನೋಡಿ, ಅಲ್ಲಿ ನಕ್ಷತ್ರ ಕರೆಕ್ಟಾಗಿ ಮಂಟಪದ ಮೇಲೆ ಇದೆ. ಈಗಷ್ಟೇ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ.
ಅರುಣಾಚಲ ಶಿವನ ದೇವಸ್ಥಾನ ಇದೆ ನೋಡಿ. ಆವರಣದಲ್ಲಿ ಒಂದು ಮರ ಇದೆ. ಈ ಮರಕ್ಕೆ ಈ ರೀತಿ ತೊಟ್ಲುಗಳನ್ನು ಕಟ್ತಾರೆ. ಏನಕ್ಕೆ ಅಂತಂದರೆ ಮಕ್ಕಳಾಗದವರು ಅಥವಾ ಮಕ್ಕಳು ಬೇಕು ಅಂತ ಅಂದ್ಕೊಂಡಿರೋರು ಅವ್ರು ಬಂದು ಇಲ್ಲಿ ಹರಕೆ ಹೊಡ್ಕೊಂಡು ಈ ರೀತಿ ತೊಟ್ಲುಗಳನ್ನು ಕಟ್ಟಿರ್ತಾರೆ. ಅಂದರೆ ತೊಟ್ಲು ಕಟ್ಟಿ ಹೋದ್ಮೇಲೆ ಅವರಿಗೆ ಮಕ್ಕಳಾಗುತ್ತೆ ಅನ್ನೋಂಥ ಒಂದು ನಂಬಿಕೆ. ಸೊ ಹರಕೆ ತೀರಿಸ್ತಾರೆ ಬಂದು. ಆಮೇಲೆ ಏನು ಹರಕೆ ಹೊಡ್ಕೊಂಡಿರ್ತಾರೋ ಮಕ್ಕಳಾದಮೇಲೆ. ಅದಕ್ಕೆ ಮುಂಚೆ ಇನ್ನೊಂದು ಏನಂತಂದರೆ ಇಲ್ಲಿಗೆ ಬಂದರೆ ಆ ಮರ ಎಲ್ಲಿದೆ ಅಂತಂದರೆ ಈ ಒಂದು ನಾರ್ತ್ ಎಂಟ್ರೆನ್ಸ್ ಏನಿದೆ, ಉತ್ತರ ದಿಕ್ಕಿನಲ್ಲಿರುವಂಥ ಮಂಟಪ ಏನಿದೆ ಅದ್ರ ಒಳಗಡೆಯಿಂದ ಹೊರಗಡೆ ನಾರ್ತ್ ಫೇಸಿಂದ ಒಳಗಡೆ ಬಂದರೆ ಎದುರುಗಡೆ ದೇವಸ್ಥಾನದ ಪಕ್ಕದಲ್ಲೇ ಈ ಮರ ಇದೆ. ಅದರಲ್ಲಿ ಒಂದು ಮರದಲ್ಲಿ ಇದನ್ನು ಕಟ್ಟಿದ್ದಾರೆ. ಸೊ ಇದು ಇಲ್ಲಿ ಕಾಮನ್ನು. ಇಲ್ಲಿಗೆ ಬರೋಂಥವ್ರು ಈ ರೀತಿಯ ಒಂದು ಹರಕೆಗಳನ್ನ, ಸಾಕಷ್ಟು ರೀತಿಯ ಹರಕೆಗಳನ್ನ ಹೊತ್ಕೊಂಡು ಬರ್ತಾರೆ. ಇಲ್ಲಿ ಬಾವಿ ಕೂಡ ಇದೆ ಒಂದು, ಹಿಂದೆ ಕಾಣ್ತಿದೆ ಕಂಬಗಳು, ಬಾವಿ ಅದು. ಅರುಣಾಚಲ ಶಿವನ ದರ್ಶನ ಆಯಿತು. ಈಗ ನಾವು ಗಿರಿ ಪರಿಕ್ರಮಕ್ಕೆ ಹೋಗ್ತೀವಿ. ಅದಕ್ಕೆ ಮುಂಚೆ ಅಲ್ಲಿ ಹೆಬ್ಬಾಗಿಲಲ್ಲಿ ಹೋಗಿ ಫಸ್ಟು ಕರ್ಪೂರ ಹಚ್ಚಿ ಅದಾದ ನಂತರ ಪರಿಕ್ರಮನ ಆರಂಭಿಸ್ತೀವಿ. ಅದಕ್ಕೂ ಮುಂಚೆ 2 ದೇವಸ್ಥಾನಕ್ಕೆ ಹೋಗಬೇಕು. ಅದು ಯಾವ ದೇವಸ್ಥಾನ ಅಂತ ನಿಮ್ಗೆ ಹೇಳ್ತೀನಿ. ಇಲ್ಲೇ ತೊಗೊಂಡು ತಿನ್ಬೋದು. ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಪಕ್ಕದ ಕೌಂಟರ್ ಇದೆ. ಸೊ ಅದರಲ್ಲಿ ತೊಗೊಂಡು ಮನೆಗೆ ಇಟ್ಕೊಂಡು ಹೋಗ್ಬೇಕು ಪ್ರಸಾದನ. ಅದರಲ್ಲಿ ಚಿಕ್ಕದು ಒಂದು ಇದನ್ನು ಕೊಡ್ತಾರೆ. ಕಪ್ಪು ಒಂದು ಕಪ್ಪಿಗೆ 10 rupees. ತರಕ್ಕೆ ಹೋಗಿಲ್ಲ, ಕೇಳ್ತೀನಿ ಎಷ್ಟು ಬರುತ್ತೆ. ಹೇಳಿದ್ನಲ್ಲ ನೋಡಿ 10 ರೂಪಾಯಿ. ಒಂದು ಪೊಂಗಲ್ ಅಂತ ಹೇಳ್ತಾರೆ, ಬಟ್ ಟ್ಯಾಮ್ರಿನ್ ರೈಸ್ ಅಂದರೆ ಹುಣಸೆ ಹಣ್ಣಿನ ರೈಸು, ಮಿಲ್ಕ್ 10 rupees ಪ್ರಸಾದ. ಇದನ್ನು ತಿಂದ್ಬಿಟ್ಟು ದಕ್ಷಿಣ ಶುರು ಮಾಡಿ ಶಕ್ತಿ ಬೇಕಲ್ಲ. ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿ ನಾಯಿ ಮರಿ ಎಲ್ಲ ಓಡಾಡುತ್ತೆ ನೋಡಿ. ಇಲ್ಲಿ ಮೇನ್ ಟೆಂಪಲ್ಲು. ಊಟ ಹಾಕ್ದೆ ತಿಂದಿಲ್ಲ ಅನ್ನೋದು ಊಟ.
ದರ್ಶನ ಮಾಡಿಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಕಡೆಗೆ ದೇವಸ್ಥಾನದ ಮಿನಿಯೇಚರ್ ಮಾಡೆಲ್ ಇರೋ ಕಡೆಗೆ ಬಂದು ನಿಂತೆ. ಅಲ್ಲಿ ಇಡೀ ದೇವಸ್ಥಾನ ಹೇಗಿದೆ ಅಂತ ಆ ಮಿನಿಯೇಚರ್ ಮಾಡಲಲ್ಲಿ ನೋಡ್ತಾ ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. 9 ಗೋಪುರಗಳಿರುವ ಈ ದೇವಾಲಯದ ಆವರಣದಲ್ಲಿ ಶಿವ, ಪಾರ್ವತಿ ಅಷ್ಟೇ ಅಲ್ಲದೆ ಗಣಪತಿ, ಕಾರ್ತಿಕೇಯ ಹೀಗೆ ಹಲವಾರು ದೇವರುಗಳಿಗೂ ಕೂಡ ಸ್ಥಾನವನ್ನು ಕಲ್ಪಿಸಲಾಗಿದೆ. ಯಾವ್ಯಾವ ದೇವಾಲಯ ಎಲ್ಲೆಲ್ಲಿದೆ ಅನ್ನೋದನ್ನು ಈ ಮಿನಿಯೇಚರ್ ಮಾಡೆಲ್ ಮೂಲಕ ನೋಡ್ಕೋಬೋದು. ಅಷ್ಟೇ ಅಲ್ಲ, ನಾವು ದೇವ್ರ ಪೂಜೆ ಆದಮೇಲೆ ಹೊಟ್ಟೆ ಪೂಜೆ ಮಾಡಲಿಕ್ಕೆ ಅಂತ ದೇವಸ್ಥಾನದ ಎದುರುಗಡೆ ಇದ್ದ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಅನ್ನ ಸಾರು ಆರ್ಡ್ರ್ ಮಾಡಿದ್ರೆ ಬಂದಿದ್ದು ಏನು ಅಂತ ನೀವೇ ನೋಡಿ. ಇಲ್ಲಿ ಅನ್ನ ಸಾರು ಕೇಳಿದ್ವಿ, ಊಟ ಕೇಳಿದ್ವಿ. ಆ್ಯಕ್ಚುಲಿ ಅನ್ನ ಸಾರು ಕೊಟ್ಟರು, ಬಟ್ 5 ಗಂಟೆಗೆ ಮೀಲ್ಸ್ ಖಾಲಿ ಹೋಗುತ್ತಂತೆ. ನೋಡಿ ಇಲ್ಲಿ ಅನ್ನ ಸಾರು ಅಂದರೆ ಅನ್ನ ಸಾಂಬಾರನ್ನ ಕಲಿಸ್ಕೊಂಡು ಒಂದು ಬಟ್ಟಲ್ ಹಾಕ್ಕೊಂಡ್ಬಂದಿದ್ರು. ಆಮೇಲೆ ಕರ್ಡ್ ರೈಸು ಹೆಂಗಿದೆ ಟೇಸ್ಟ್ ಹೇಳ್ತೀನಿ. ಉಪ್ಪಿನಕಾಯಿನೂ ಚೆನ್ನಾಗಿದೆ, ಅದು ಮ್ಯಾಂಗೋ ಜಿಂಜರ್ ಸೂಪರಾಗಿದೆ. ಉಪ್ಪಿನಕಾಯಿ ಅನ್ನ ಸಾಂಬಾರ್ಗಿಂತ ಚೆನ್ನಾಗಿದೆ. ಕರ್ಡ್ ರೈಸು ಸೂಪರ್. ನಮ್ಮ ಕಡೆ ಎಲ್ಲ ಅನ್ನ ಸಾಂಬಾರು ಸಪ್ರೇಟ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಆ್ಯಕ್ಚುಲಿ ಮಿಕ್ಸ್ ಮಾಡ್ಕೊಂಡು ಅವರೇ ತಂದಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನದ ಎದುರುಗಡೆ ಇರುವಂಥ ಹೋಟೆಲು. ಊಟ ಸೂಪರಾಗಿದೆ. ಪದ್ಧತಿ ಪ್ರಕಾರ ದೇವಸ್ಥಾನದ ರಾಜಗೋಪುರದ ಮುಂದೆ ದೀಪ ಅಂಟಿಸಿ ತೆಂಗಿನಕಾಯಿ ಒಡೆದು ಪರಿಕ್ರಮ ಶುರು ಮಾಡಬೇಕು. ನಾನು ಸಹ ದೀಪ ಅಂಟಿಸಿ ತೆಂಗಿನಕಾಯಿ ಒಡೆದು ಅಲ್ಲಿಂದ ಪರಿಕ್ರಮ ಶುರು ಮಾಡಿದೆ. ನನ್ನ ಹಿಂದೆ ಕಾಣ್ತಾ ಇರೋದು ಈಸ್ಟ್ ಫೇಸಿಂಗಲ್ಲಿರುವಂಥ ರಾಜಗೋಪುರ ನೋಡಿ. ಸೊ ಈ ರಾಜಗೋಪುರ ಏನಿದೆ, ಈ ರಾಜಗೋಪುರದಿಂದ ನೀವು ಲೆಫ್ಟಿಗೆ ಬಂದರೆ ಇಲ್ಲಿ ಗಿರಿ ಪ್ರದಕ್ಷಿಣಕ್ಕೆ ದಾರಿ ಅಂತ ಹಾಕಿದ್ದಾರೆ ನೋಡಿ. ಸೊ ಈ ದಾರಿನಲ್ಲೇ ಹೋಗ್ತಾ ಇದ್ರೆ ಇಲ್ಲಿಂದ ಶುರು ಮಾಡೋದು, ಇಲ್ಲೇ ಬಂದು ಎಂಡ್ ಮಾಡಬೇಕು. ಸೊ ಇಲ್ಲಿಂದ ಈಗ 14 ಕಿಲೋಮೀಟರ್ಸ್ ಬರಿಗಾಲಲ್ಲಿ ಪ್ರದಕ್ಷಿಣೆ. ಈಗ ನಾನು ಶುರುವಾಗಿದೆ ಪ್ರದಕ್ಷಿಣೆ ಬರಿಗಾಲಲ್ಲಿ. ದೇವರ ದರ್ಶನ ಮಾಡಿಕೊಂಡು ಪರಿಕ್ರಮ ಶುರು ಮಾಡೋ ಹೊತ್ತಿಗೆ ರಾತ್ರಿ 9 ಕಾಲಾಗಿತ್ತು. ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಸಾಕಷ್ಟು ಮಂದಿ ಇತರೆ ಭಕ್ತರು ಕೂಡ ಪರಿಕ್ರಮವನ್ನು ಶುರು ಮಾಡಿದ್ರು. ಪರಿಕ್ರಮ ಶುರು ಮಾಡ್ತಿದ್ದಂತೆ ಸ್ವಲ್ಪ ದೂರ ಹೋಗ್ತಿದ್ದಂತೆ ನಮಗೆ ಸಿಕ್ಕ ಮೊದಲ ಜಾಗ ಅಂದರೆ ಇಂದ್ರ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ. ಹೌದು, ಇದಕ್ಕೆ ಇಂದ್ರಲಿಂಗ ಅಂತಲೇ ಕರೀತಾರೆ. ಎಲ್ಲ ಕಡೆ ರಾತ್ರಿ ಆಗಿದ್ದರಿಂದ ನಮಗೆ ಯಾವ ದೇವಸ್ಥಾನವೂ ಕೂಡ ಬಾಗಿಲು ತೆಗೆದಿರಲಿಲ್ಲ. ಆದರೆ ದೇವರ ದರ್ಶನ ಮಾತ್ರ ಎಲ್ಲ ಕಡೆಯಿಂದ ಆರಾಮಾಗಿ ಆಗ್ತಿತ್ತು. ಯಾಕೆ ಅಂತಂದರೆ ಓಪನ್ ಗೇಟ್ಗಳನ್ನು ಇಟ್ಟಿದ್ದರಿಂದ ದೇವರ ದರ್ಶನ ಮಾಡ್ಕೊಂಡು ನಾವು ಮುಂದಕ್ಕೆ ಸಾಕ್ತಾನೇ ಇದ್ವಿ. ಹೀಗಾಗಿ ಫಸ್ಟು ಇಂದ್ರಲಿಂಗವನ್ನು ನೋಡಿಕೊಂಡು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಸಾಗಿದ್ದು ನಾವು ನೆಕ್ಸ್ಟ್ ಸಿಗುವಂಥ ಲಿಂಗದ ಕಡೆ. ಇಂದ್ರ ಪ್ರತಿಷ್ಠಾಪನೆ ಮಾಡುವಂಥ ಲಿಂಗ ಹತ್ರ ಇದ್ದೀವಿ. ಇದಕ್ಕೆ ಇಂದಿರಲಿಂಗ ಅಂತ ಕರೀತಾರೆ. ಸೊ ಈ ಒಂದು ಪ್ರದಕ್ಷಿಣೆಯಲ್ಲಿ ಫಸ್ಟಿಗೆ ಸಿಗುವಂಥದ್ದು ಇಂದಿರಲಿಂಗ ದರ್ಶನ ತಗೊಂಡು ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋಗ್ತಾ ದಾರಿಯಲ್ಲಿ ಸಿಗುವಂಥ ಸಾಕಷ್ಟು ದೇವಸ್ಥಾನಗಳನ್ನು ತೋರಿಸ್ತಾ ಹೋಗ್ತೇನೆ ನಿಮಗೆ. 14 ಕಿಲೋಮೀಟರ್ ದೂರದ ಈ ಗಿರಿ ಪರಿಕ್ರಮದಲ್ಲಿ ನಮಗೆ ಅಷ್ಟ ದಿಕ್ಕುಗಳಿಗೆ ಅಂದರೆ 8 ದಿಕ್ಕುಗಳಲ್ಲಿ 8 ಲಿಂಗಗಳ ಪ್ರತಿಷ್ಠಾಪನೆಯಾಗಿದ್ದು 8 ಲಿಂಗಗಳ ದರ್ಶನ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಗಿರಿ ಪ್ರದಕ್ಷಿಣೆ ಅಂದರೆ ಸುತ್ತ ಕಾಡು ಬೆಟ್ಟ, ಅಲ್ಲಿ ನಾವು ಪ್ರದಕ್ಷಿಣೆಯನ್ನು ಹಾಕ್ತೀವಿ ಅನ್ನುವಂಥ ಇಮ್ಯಾಜಿನೇಷನ್ ಸಾಕಷ್ಟು ಮಂದಿಗಿರುತ್ತೆ. ಆದರೆ ಆ ಒಂದು ಇಮ್ಯಾಜಿನೇಷನಲ್ಲಿ ನೀವೇನಾದರೂ ಬಂದರೆ ನಿಮಗೆ ಎದುರಾಗೋದು ನಿರಾಶೆ. ಹೌದು, ತಿರುವಣ್ಣಾಮಲೈ ಅನ್ನೋದು ಒಂದು ಊರು. ಆ ಊರಿನಲ್ಲಿ ತಾರ್ ರೋಡ್ ಮೇಲೆ ನಾರ್ಮಲ್ ಆಗಿರುವಂಥ ಫ್ಲ್ಯಾಟ್ ರೋಡ್ ಮೇಲೆ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕು. ಹೀಗಾಗಿ ಕೆಲವರು ಬರಿಗಾಲಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ಕೆಲವರು ಸಾಕ್ಸ್ಗಳನ್ನು ಬಳಸ್ತಾರೆ. ಯಾಕೆಂತಂದರೆ ಅವ್ರಿಗೆ ಕಲ್ಲು ಗಿಲ್ಲು ಎಲ್ಲ ಸಿಕ್ಕಿದ್ರೆ ಕಷ್ಟ ಆಗುತ್ತೆ ಅಂತ. 14 ಕಿಲೋಮೀಟರ್ ಬರಿಗಾಲಲ್ಲಿ ನಡೆಯೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಿಮಗೆ ಅಷ್ಟಲಿಂಗಗಳ ಜೊತೆಗೆ ಈ ಒಂದು ಏನು ಗಿರಿ ಪ್ರದಕ್ಷಿಣೆ ವೇಳೆ ಸಾಕಷ್ಟು
ಬೇರೆ 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 ದೇವರುಗಳ ದೇವಾಲಯಗಳು ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಕಡೆ ನಿಮಗೆ ಯಾವ ಕಡೆ ಟರ್ನ್ ಆಗಬೇಕು ಏನು ಅನ್ನೋಂಥ ಮಾಹಿತಿಯನ್ನು ಕೂಡ ಅಲ್ಲಿನ ಒಂದು ಆಡಳಿತ ಮಂಡಳಿ ಬಹಳ ಚೆನ್ನಾಗಿ ಒದಗಿಸಿದ್ದಾರೆ. ಜೊತೆಗೆ ಜನಗಳು ಕೂಡ ನಿಮಗೆ ಜೊತೆಯಾಗಿ ಸಿಗ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ರೀತಿ ರೂಟ್ ಮ್ಯಾಪ್ಗಳು ಸಾಕಷ್ಟು ಕಡೆ ಸಿಗುತ್ತೆ. ಇವುಗಳ ಸಹಾಯದ ಮೂಲಕ ನೀವು ಆರಾಮಾಗಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಬಹುದು. ಈ ಊರಲ್ಲಿ ನಿಮ್ಗೆ ಎಲ್ಲ ಥರ ಶಾಪಿಂಗ್ ಮಾಡ್ಬೋದು. ಚಪ್ಪಲಿ ಅಂಗಡಿನೇ ಸಿಗಲ್ಲ. ಯಾಕೆ ಗೊತ್ತಾ, ಇಲ್ಲಿ ಬರೋಂಥವ್ರು ಚಪ್ಪಲಿ ಯೂಸ್ ಮಾಡ್ಕೊಂಡವ್ರಿಗೆ ಪರಿಕ್ರಮ ಬರಿಗಾಲಲ್ಲಿ ಮಾಡಬೇಕು. ಇಲ್ಲ ಸಾಕ್ಸ್ ಸಿಗೋಷ್ಟು ಈಸಿಯಾಗಿ ಚಪ್ಪಲಿ ಸಿಗಲ್ಲ. ಬಂದಾಗಿಂದ ಚಪ್ಪಲಿನೇ ಹಾಕಿಲ್ಲ. ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಮಗೆ ನಿಮ್ಮ ಪ್ರದಕ್ಷಿಣೆಯುದ್ದಕ್ಕೂ ನಿಮಗೆ ಸಾಧು ಸನ್ಯಾಸಿಗಳು ಸಿಗ್ತಾರೆ. ಅವ್ರ ಜೊತೆ ಕಾಲ ಕಳೀತಾ ಮಾತಾಡ್ತಾ ಕೂಡ ನೀವು ಪ್ರದಕ್ಷಿಣೆಯನ್ನು ಹಾಕ್ಬೋದು ಆರಾಮಾಗಿ. ಅಷ್ಟೇ ಅಲ್ಲ, ನಿಮ್ಗೆ ಏನಾದರೂ ದಾರಿ ಮಧ್ಯೆ ಹೊಟ್ಟೆ ಹಸಿತು, ಜ್ಯೂಸ್ ಕುಡಿಬೇಕು ಅನಿಸ್ತು, ನೀರು ಬೇಕು ಅನ್ನಿಸ್ತು, ಇಡೀ ರಾತ್ರಿ ಊಟ ಹಾಗೂ ನೀರು, ಜ್ಯೂಸಿನ ಅಂಗಡಿಗಳು ಎಲ್ಲ ಕಡೆ ತೆರೆದಿರ್ತವೆ. ಜೊತೆಗೆ ಟೀ ಕಾಫಿ ಕೂಡ ಸಿಗುತ್ತೆ. ದೇವಸ್ಥಾನದ ಏರಿಯಾ ಆಗಿರೋದ್ರಿಂದ ನಿಮಗೆ ವೆಜ್ ಫುಡ್ಡು ಆರಾಮಾಗಿ ಸಿಗುತ್ತೆ. ಆರಾಮಾಗಿ ಊಟ ತಿಂಡಿ ಮಾಡ್ತಾ ದೇವಸ್ಥಾನಗಳನ್ನು ನೋಡ್ಕೋತಾ ನೆಮ್ಮದಿಯಾಗಿ ಪ್ರದಕ್ಷಿಣೆಯನ್ನು ಮುಗಿಸ್ಬೋದು. ಸಂಜೆ ಆಗ್ತಿದ್ದಂತೆ ಪ್ರದಕ್ಷಿಣೆ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಅಷ್ಟಲಿಂಗಗಳೇನಿದೆ, ಅಷ್ಟಲಿಂಗಗಳ ಕಡೆ ಸಾಕಷ್ಟು ಕಡೆಗಳಲ್ಲಿ ಹಸುಗಳನ್ನ ಇಟ್ಕೊಂಡಿರ್ತಾರೆ. ಹಸು ಓನರ್ಗಳೇ ಹಸುಗಳನ್ನ ತಂದು ಕಟ್ತಾರೆ. ಆಮೇಲೆ ಅಲ್ಲಿ ಅವುಗಳಿಗೆ ತಿನ್ಸೋದಕ್ಕೆ ಸೊಪ್ಪನ್ನು ಮಾರ್ತಾರೆ. ನಾನು ಕೂಡ ಅಲ್ಲಿದ್ದಂಥ ಸೊಪ್ಪನ್ನು ತಗೊಂಡು ಒಂದು ಹಸು 2 ಕರು ಇತ್ತು, ಅದಕ್ಕೆ ಕೊಟ್ಟಾದ ನಂತರ ಗೊತ್ತಾಯಿತು ಆ ಸೊಪ್ಪು ಮಾರ್ತಿದ್ದ ಹೆಂಗಸಿಂದ ಈ ಹಸು ಅಂತ ಹೇಳಿ. ಆದರೂ ಪ್ರಾಣಿಗಳಿಗೆ ಫೀಡ್ ಮಾಡೋದೇನೋ ಒಂಥರ ಖುಷಿ ಕೊಡುತ್ತೆ. ಸೊ ಅವುಗಳಿಗೆ ಸೊಪ್ಪು ತಿನ್ನಿಸಿ ಆರಾಮಾಗಿ ನೆಮ್ಮದಿಯಾಗಿ ಶಿವನ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಮುಂದುವರಿಸಿದೆ. ದೇವರ ದರ್ಶನದ ಜೊತೆಗೆ ಅಲ್ಲೊಂದು ಬುಕ್ ಶಾಪ್ ಕಾಣ್ತು. ಪ್ರದಕ್ಷಿಣೆ ಹಾಕೋದು ಬುಕ್ ಶಾಪ್ ಸೊ ನೆಕ್ಸ್ಟ್ ಡೇ ರಮಣ ಮಹರ್ಷಿ ಹೀಗಾಗಿ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ನಾಳೆ ಒಳ್ಳೆ ಲೈಬ್ರರಿ ಇದೆ ಮತ್ತು ಬುಕ್ಗಳ ಕಲೆಕ್ಷನ್ ಇದೆ ಅಂತ ಗೊತ್ತಾಗಿದೆ. ಸೊ ನಾಳೆ ಅದನ್ನು ಹೋಗಿ ನೋಡ್ತೀವಿ. ಈಗ ತೋರಿಸ್ತಾ ಇರೋದು ಶೇಷಾದ್ರಿ ಆಶ್ರಮ. ನಿಮಗೆ ಗಿರಿ ಪ್ರದಕ್ಷಿಣೆ ವೇಳೆ ನಿಮಗೆ ಸಾಕಷ್ಟು ವಿಭಿನ್ನವಾದ ವಿವಿಧ ಅನುಭವಗಳಾಗುತ್ತೆ. ಹೌದು, ಇಲ್ಲಿ ಏನು ಗೊತ್ತಾ, ಒಂದು ಸಾಕಷ್ಟು ದೇವಸ್ಥಾನಗಳು ಸಿಕ್ಕರೆ ಮತ್ತೊಂದು ನೋಡಿ, ಈ ಥರ ಫಾರಿನರ್ಸು ಟ್ರಿಪ್ಸ್ ಎಲ್ಲ ಹೊಡಿತಿರ್ತಾರೆ ಬೈಕ್ಗಳಲ್ಲಿ. ಯಾಕೆಂತಂದರೆ ಅವರು ತಿರುವಣ್ಣಾಮಲೆಯಲ್ಲಿ ಸಾಕಷ್ಟು ಜನ ಫಾರಿನರ್ಸ್ ನೋಡ್ಬೋದು. ಇನ್ನು ರಸ್ತೆಯುದ್ದಕ್ಕೂ ಸಾಧು ಸಂತರು ಸಾಕಿರುವಂಥ ಅವರವರ ನಾಯಿಗಳು, ಅವುಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿ ಆಗಿರುತ್ತೆ ಅಂತಂದರೆ ಪ್ರತಿಯೊಂದು ಸಾಧು ಕೂಡ ಅವ್ರ ತಂದೆ ಆದಂಥ ನಾಯಿನ ಸಾಕಿರ್ತಾರೆ. ಅಲ್ಲಿರುವಂಥ ಶಾಪ್ ಕೀಪರ್ಸ್ ಇರ್ಬೋದು, ಎಲ್ಲರೂ ಕೂಡ ಅದು ಕೂಡ ನಮ್ಮ ಇಂಡಿ ಬ್ರೀಡ್ ನಾಯಿಗಳನ್ನೇ ಅವ್ರು ಸಾಕಿರೋಂಥದ್ದು. ನೋಡಿ, ಅವ್ರ ಜೊತೆ ಆಟ ಆಡಿಕೊಂಡು ಸೆಲ್ಫಿ ತೊಗೊಂಡು ಟೈಮ್ ಪಾಸ್ ಮಾಡಿಕೊಂಡು ನಮ್ಮ ಪ್ರದಕ್ಷಿಣೆಯನ್ನು ಮುಂದಕ್ಕೆ ಹೋದ್ವಿ. ಇನ್ನು ಈ ಗಿರಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಮೊದಲು ಪಾಲಿಸಬೇಕಾಗಿರೋಂಥ ನಿಯಮಗಳು, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲೆಲ್ಲಿ ಯಾವ್ಯಾವ ಪೂಜೆ ಮಾಡಬೇಕು. ಅದಾದ ನಂತರ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಲಿಂಗ ಸಿಗುತ್ತೆ, ಯಾವ ಲಿಂಗದ ನಂತರ ಮತ್ತೊಂದು ಯಾವ ಲಿಂಗ ಸಿಗುತ್ತೆ. ಯಾಕಂತಂದರೆ ಇಲ್ಲಿ ನಿಮಗೆ ಗಿರಿ ಪ್ರದಕ್ಷಿಣೆಯಲ್ಲಿ ದಿಕ್ಕುಗಳಲ್ಲಿ ಅಷ್ಟಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಆ ಅಷ್ಟಲಿಂಗಗಳಲ್ಲಿ ಒಂದಾದ ನಂತರ ಒಂದು ಸಿಗ್ತಾ ಹೋಗುತ್ತೆ. ಯಾವುದು ಮೊದಲನೇ ಲಿಂಗ, ಯಾವುದು ಕಡೆ ಲಿಂಗ, ಸೊ ಯಾವ್ಯಾವ ಲಿಂಗದ ದರ್ಶನ ಮಾಡಿದ್ರೆ ಯಾವ್ಯಾವ ಪುಣ್ಯ ಪ್ರಾಪ್ತಿಯಾಗತ್ತೆ, ಹಾಗೂ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕೂಡ ಯಾವ ದಿನ ನೀವು ಪ್ರದಕ್ಷಿಣೆ ಮಾಡ್ತೀರಾ ಅದರ ಫಲವನ್ನು ನೀವು ಪಡ್ಕೋತೀರಾ ಅನ್ನೋಂಥ ಕಂಪ್ಲೀಟ್ ಡೀಟೇಲ್ ವಿಡಿಯೋವನ್ನು ನಿಮಗೆ ವಿತ್ ರೂಟ್ ಮ್ಯಾಪು ನಾನು ನಿಮಗೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಇದು ಸದ್ಯಕ್ಕೆ ಶಿವರಾತ್ರಿ ಹಬ್ಬದ ದಿನ ನೀವುಗಳು ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ತಿರುವಣ್ಣಾಮಲೆಗೆ ಹೋಗಿ ಅರುಣಾಚಲೇಶ್ವರನ ದರ್ಶನ ಮಾಡಿಕೊಂಡು ಆರಾಮಾಗಿ ಪ್ರದಕ್ಷಿಣೆ ಹಾಕೋ ಮೂಲಕ ನೀವು ಶಿವರಾತ್ರಿನ ಆಚರಿಸ್ಬೋದು. ಫೈನಲಿ
ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗಿದೆ. ರಾತ್ರಿ 9 ಗಂಟೆಗೆ ಶುರು ಮಾಡಿದ್ದು, ಈಗ 2 ಗಂಟೆಗೆ ಇನ್ನೂ 10 ನಿಮಿಷ ಇದೆ, ಅಂದರೆ 1:50 ಈಗ ಸರಿಯಾಗಿ. ನೋಡಿ, ರಾಜಗೋಪುರಂ ಬಳಿನೇ ಶುರು ಮಾಡಿದ್ದು, ಈಗ ಕರೆಕ್ಟಾಗಿ ಅಲ್ಲೇ ಬಂದು ಎಂಡ್ ಮಾಡಿದ್ದೀನಿ. ಹಿಂದೆಗಡೆ ಎಲ್ಲ ಫುಲ್ಲು ದೀಪಗಳನ್ನ ಅಂಟಿಸಿದ್ದಾರೆ. ಆಮೇಲೆ ಬರಿಗಾಲಲ್ಲಿ ನಡೆಯೋದು ಕಷ್ಟ ಅಲ್ಲ, ಆದರೆ ಸಣ್ಣ ಸಣ್ಣ ಕಲ್ಲು ಚುಚ್ಚುತ್ತಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಇನ್ ಕೇಸ್ ಬರಿಗಾಲಲ್ಲಿ ಇಲ್ಲ ಅಂತಂದರೆ ಸಾಕ್ಸ್ ಹಾಕ್ಕೊಂಡ್ರೆ 2ರಿಂದ 3 ರೌಂಡ್ ಆರಾಮ್ಸೆ ಹಾಕ್ಬೋದು, ಏನೂ ಸುಸ್ತಾಗಲಿಲ್ಲ. ಭಾರಿ ಪೀಸ್ಫುಲ್ಲಾಗಾಯಿತು. ಬಟ್ ಫಸ್ಟು 1-2 ಇದು ಮಾತ್ರ ಸ್ವಲ್ಪ ತುಂಬಾ ವೆಹಿಕಲ್ಸ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಕಿರಿಕಿರಿ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ಪರಿಕ್ರಮ ತುಂಬಾ ಚೆನ್ನಾಗಿತ್ತು. ನೋಡಿ, ಇದೇ ರಾಜಗೋಪುರ. ನೋಡಿ, ಯಾರು ಪರಿಕ್ರಮ ಶುರು ಮಾಡ್ತಾರೆ ಅಂದರೆ ಗಿರಿ ಪ್ರದಕ್ಷಿಣೆ ಶುರು ಮಾಡ್ತಾರೆ, ಅವ್ರು ಇಲ್ಲಿ ಬಂದು ದೀಪ ಹಚ್ಚಿ ಇಲ್ಲಿಂದನೇ ಶುರು ಮಾಡೋದು. ಎಂಡ್ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಬಂದು ಮಾಡಬೇಕು. ನಾನು ಪ್ರದಕ್ಷಿಣೆ ಮುಗಿಸಿ ದೇವಸ್ಥಾನದ ರಾಜಗೋಪುರದ ಬಳಿ ಬರೋಷ್ಟರಲ್ಲಿ 2 ಗಂಟೆ 5 ನಿಮಿಷನೋ 10 ನಿಮಿಷನೋ ಆಗಿತ್ತು. ಹೀಗಾಗಿ ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ಕಾರಣಕ್ಕೆ ಕಾಲು ತುಂಬಾ ನೋವು ಬಂದುಬಿಟ್ಟಿತ್ತು, ಪಾದಗಳೆಲ್ಲ ಕಲ್ಲುಗಳು ಚುಚ್ಚಿ. ಅದಾದ ನಂತರ ಅಲ್ಲಿಂದ ಆಟೋ ಮಾಡಿಕೊಂಡು ಬೆಳಗ್ಗೆ 50 ರೂಪಾಯಿ ಕೊಟ್ಟಿದ್ದೆ, ಹೋಗಬೇಕಾದ್ರೆ 100 ರೂಪಾಯಿ ಕೊಟ್ಟು ಅಲ್ಲಿಂದ ನಾನು ಉಳ್ಕೊಂಡಿದ್ದಂಥ ಹೋಟ್ಲಿಗೆ ನನ್ನ ಆಟೋದಲ್ಲಿ ಮತ್ತೆ ಪ್ರಯಾಣ ಬೆಳೆಸ್ದೆ. ಸೊ ಇಲ್ಲಿಗೆ ನನ್ನ ಅರುಣಾಚಲೇಶ್ವರ ದರ್ಶನ ಹಾಗೂ ಪ್ರದಕ್ಷಿಣೆ ಮುಗೀತು.